ಇನ್ನು ಬಡ್ಜೆಟ್ ನಾನು ಸಂಪೂರ್ಣ ನೋಡಿಲ್ಲ, ಯಾಕಂದರೆ ಇನ್ನು ನಡೀತಾ ಇದೆ. ನಮ್ಮ ಸ್ವಲ್ಪ ಬೇರೆ ಪರ್ಸನಲ್ ಬಿಸ್ನೆಸ್ ಮೀಟ್ಗಳಿದ್ದು, ಪರ್ಸನಲ್ ಫ್ಯಾಮಿಲಿ ಜೊತೆ ಇದ್ದೆ. ಹಂಗಾಗಿ ಸ್ಲ್ಯಾಬ್ ಏನೋ ಇನ್ಕ್ರೀಸ್ ಆಗಿದ್ದಾರೆ, 7 ಲಕ್ಷ ಇರೋರಿಗೆ 12 ಲಕ್ಷವರೆಗೆ ಫ್ರೀ ಇದೆ, ಅದೆಲ್ಲ ನಾಟ್ ಪೇ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಗಿಗ್ ಎಕಾನಮಿ ಬಗ್ಗೆ ಮಾತನಾಡಿದ್ದಾರೆ. ಇಂಥ ಹಲವಾರು ವಿಷಯಗಳು, ಅಗ್ರಿಕಲ್ಚರ್ ಯಾರು ಕಮರ್ಷಿಯಲ್ ಕ್ರಾಪ್ ಗ್ರೋವರ್ಸ್ ಇದ್ದಾರೆ ಅವ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಅಂತ ಈ ಥರ ನಡೀತಾನೆ ಇದೆ. ಬಟ್ ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅದೆಲ್ಲ ಬಡ್ಜೆಟ್ ಆದಮೇಲೆ ಮುಂದೆ ನೋಡೋಣ. ಆದರೆ ಒಂದು ಏನಂತಂದರೆ, ಇದು 10 ವರ್ಷ ಸಂಪೂರ್ಣ ಅವಧಿ ಮುಗಿದ್ಬಿಟ್ಟಿದೆ BJP ಸರ್ಕಾರದ್ದು. ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಜನಕ್ಕೆ ಅರ್ಥ ಆಗ್ತಕ್ಕಂಗೆ ಅವ್ರು ಬಂದು ಹೇಳಬೇಕು. ಯಾಕೆಂದರೆ ಪ್ರಮುಖವಾದ ಹೇಳ್ತಕ್ಕಂಥದ್ದು ನಾನು ಭಾಳ ಸಲಿನೂ ಹೇಳಿದ್ದೀನಿ. ಕೇಂದ್ರ ಸರ್ಕಾರದ ಸಾಲ ಇವತ್ತಿರ್ತಕ್ಕಂಥದ್ದು 225 ಲಕ್ಷ ಕೋಟಿ ಇದೆ. ಇವರು ಬಂದಾಗಲಿಂದ ಸುಮಾರು 175 ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ. ದಯಮಾಡಿ ಇದನ್ನು ಎಲ್ಲ BJP ಮುಖಂಡರು ಕೇಳಬೇಕು. ಯಾಕಂತಂದರೆ ಈ ದೇಶದ ಸಾಲ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಸಾಲ ಇದು. ಯಾವ ಸ್ವಾತಂತ್ರ್ಯ ಸಿಕ್ಕಿ 1947 ಇಸ್ವಿಲಿಂದ ಹಿಡಿದು 2014 ಇಸ್ವಿವರೆಗೆ 57 ಲಕ್ಷ ಕೋಟಿ ಇರ್ತಕ್ಕಂಥ ಸಾಲ ಇವತ್ತು 225 ಲಕ್ಷ ಕೋಟಿ ಸಾಲ ಆಗಿದೆ. ಇದರಿಂದನೇ ಪ್ರಾರಂಭ ಮಾಡಬೇಕು ಅವರು. ನಾನು ಈ ದೇಶಕ್ಕೆ ಇಷ್ಟು ಸಾಲವನ್ನು ಮಾಡಿದ್ದೀನಿ, ಈ ಸಾಲ ಮಾಡಿ ನಾನು ಇಂಥವೆಲ್ಲ ನಾನು ಬೆಳವಣಿಗೆ ತಂದೀನಿ ಅಂತ ಹೇಳ್ತಕ್ಕಂಥ ಒಂದು ಮಾತು ಇಲ್ಲಿವರೆಗೆ ಪ್ರಧಾನಮಂತ್ರಿ ಮೋದಿ ಸಾಹೇಬರಾಗಿರಲಿ, ನಿರ್ಮಲಾ ಸೀತಾರಾಮರಾಗಲಿ ಇಲ್ಲಿವರೆಗೆ ಹೇಳೋದಿಲ್ಲ. ಅಂದರೆ ಅರ್ಥ ಏನು? ದೇಶ ಮಿಣುಗೋಗಿದೆ ಅಂತ ಅರ್ಥ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಬೇಕಿದ್ರೆ ಚರ್ಚೆ ಮಾಡೋಣ. ಚರ್ಚೆ ಹೆಂಗೆ ಆಗಬೇಕು, ಅಥವಾ ಕಳೆದ ಪೀರಿಯಡಿನ ಸರ್ಕಾರದ್ದು ಏನು ಕೆಲಸಗಳಾಗಿದ್ದಾವೆ, ಅವ್ರವ್ದೇ ಆಗಿರ್ತಕ್ಕಂಥ ಪೀರಿಯಡ್ನಲ್ಲಿ ಏನು ಕೆಲಸ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಈ ಥರದ್ದು ಏನಾರ ಒಂದು ಒಳಗೆ ಚರ್ಚೆ ಬಂದು ನಾವು ಚೆಕ್ ಮಾಡಿದ್ರೆ, UPA 1 UPA 2ಗೆ ನಾವು ಚೆಕ್ ಮಾಡಿ, ಈ NDA 1 NDA 2 ಚೆಕ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಉಲ್ಟಾ ಸ್ಟಾರ್ಟ್ ಮಾಡೋಣ, ಸ್ಟಾಕ್ ಎಕ್ಸ್ಚೇಂಜ್ ತೊಗೊಳ್ಳಿ. ಸ್ಟಾಕ್ ಎಕ್ಸ್ಚೇಂಜ್ ಸುಮಾರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 500% ಡೆವಲಪ್ ಆಯಿತು 2004ರಿಂದ 2014 ಇಸ್ವಿವರೆಗೆ. ಇಲ್ಲಿ ಮೋದಿ ಅವ್ರ ಕಾಲದಲ್ಲಿ 191% ಇನ್ಕ್ರೀಸ್ ಆಗಿದೆ. GDP ಹೋಗೋಣ. GDP ಇರ್ತಕ್ಕಂಥದ್ದು ನಮಗೆ 2004 ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ದೇಶದ $0.55 ಟ್ರಿಲಿಯನ್ ಮಾತ್ರ ಎಕಾನಮಿ ಇತ್ತು. ಅಂಥದ್ದು $2.04 ಟ್ರಿಲಿಯನ್ ಎಕಾನಮಿಕ್ ತಂದರು. ಏನು ವರ್ಷಕ್ಕೆ ಆದಾಯ ಇರ್ತಕ್ಕಂಥದ್ದು 25,000 ಮನುಷ್ಯನ ಆದಾಯ ಇತ್ತು, 80,000ವರೆಗೆ ಆದಾಯ ತಂದರು. ಇದು ನಮ್ಮ ಅಚೀವ್ಮೆಂಟ್ಗಳು. ಇವ್ರ ಅಚೀವ್ಮೆಂಟ್ಗಳು ಏನಿದ್ದಾವೆ? ಉದಾಹರಣೆಗೆ ನಾನು ಇವತ್ತು ಚೆಕ್ ಮಾಡ್ತಾ ಇದ್ದೆ, ನಾನು ವೈರ್ ರಿಪೋರ್ಟ್ ಓದ್ತಾ ಇದ್ದೆ. ಕಾರ್ಪೊರೇಟ್ ಟ್ಯಾಕ್ಸ್ ಕಳೆದ ಸುಮಾರು 5-6 ವರ್ಷದಿಂದ ಏನು ಸುಮಾರು 6ರಿಂದ 7% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ದಯಮಾಡಿ ಗಮನಿಸಬೇಕು, ಕೇಳಬೇಕು ಕೂಡ. 6ರಿಂದ 7% ಕಾರ್ಪೊರೇಟ್ ಟ್ಯಾಕ್ಸ್ ಏನು ಕಮ್ಮಿ ಆಗಿದೆ, ಅದರಿಂದ ದೇಶಕ್ಕೆ 1.5 ಲಕ್ಷ ಕೋಟಿ ಆದಾಯ ನುಕ್ಸಾನಾಗಿದೆ. ದ ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಏನಿದೆ, ಇವತ್ತೇನಾಗಿದೆ, ಒಂದೊಂದು ಕಾರ್ಪೊರೇಟ್ ಕಟ್ತಕ್ಕಂಥ ಟ್ಯಾಕ್ಸನ್ನು ಕಮ್ಮಿ ಮಾಡೋದ್ರಿಂದ ಅವ್ರ ಶೇರ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಅದಕ್ಕೆ ಇವತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಾಗ ಆ ಕಂಪ್ನಿಗಳು ನೀವು ಶೇರ್ ವ್ಯಾಲ್ಯೂ ಯಾಕೆ ನೋಡ್ತಾ ಇದ್ದೀರಿ ಅಂತಂದರೆ, ಇಂಡೈರೆಕ್ಟ್ಲಿ ಈ ರೀತಿ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದು. ಯಾರು ಕಾರ್ಪೊರೇಟ್ನಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮಂಥವ್ರು ಯಾರು ಕೆಲಸ ಮಾಡ್ತೀವಿ, ನಮ್ಮ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಿದೆ ಕಳೆದ 10 ವರ್ಷದಲ್ಲಿ. ಯಾರು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಟ್ಯಾಕ್ಸ್ ಹೆಚ್ಚಳ ಆಗಿದೆ. ನಿಮ್ಮಂಥವ್ರು, ನಿಮ್ಮ ಸಿಸ್ಟ್ರು, ನಮ್ಮ ಸಿಸ್ಟ್ರು, ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಟ್ಯಾಕ್ಸ್ ಜಾಸ್ತಿ ಆಗಿದೆ ವಿನ ಹೊರತು ಕಾರ್ಪೊರೇಟ್ ಟ್ಯಾಕ್ಸಿಂದ ನಮಗೆ ರೆವೆನ್ಯೂ ಜಾಸ್ತಿ ಆಗ್ತಿಲ್ಲ ಕೇಂದ್ರ ಸರ್ಕಾರಕ್ಕೆ. ವೈರ್ ಇರ್ತಕ್ಕಂಥ ರಿಪೋರ್ಟ್ನಲ್ಲಿ ಸುಮಾರು 1.5 ಲಕ್ಷ ಕೋಟಿ ಅವರಿಗೆ ಆದಾಯ ಬೆನಿಫಿಟ್ ಆಗಿದೆ. ಬಿಕಾಸ್ 2014ಗೂ 2024ಗೆ ಟ್ಯಾಕ್ಸ್ ರಿಬೇಟ್ ಕೊಟ್ಟಿರ್ತಕ್ಕಂಥದ್ದು UPA ಸರ್ಕಾರ. ಒಂದು ಈ ಆಯಿತು. ಮೊನ್ನೆ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ನೀವು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದೀರಿ, ಉದ್ದೇಶ ಏನಂತಂದ್ರೆ, ಇಲ್ಲ ನಾವು ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಇದು ಅವರಿಗೆ ಡಿವಿಡೆಂಡನ್ನು ಬರಬೇಕು, ಇಲ್ಲ ಹೆಚ್ಚಿನ ಮಟ್ಟದಲ್ಲಿ ಫ್ಯಾಕ್ಟ್ರಿಗಳು ಬರಬೇಕು, ಎಂಪ್ಲಾಯ್ಮೆಂಟ್ ಬರಬೇಕೆಂಬ ಉದ್ದೇಶ ಉತ್ತರವನ್ನು ಕೊಟ್ಟಿದ್ದಾರೆ. ಇದಾಗಿದೆಯಾ? 8 ಲಕ್ಷ ಕೋಟಿ 10 ಲಕ್ಷ ಕೋಟಿ ಇವರು ಲಾಭ ಮಾಡ್ಕೊಂಡಿದ್ದಾರೆ, ಓಲಿ ಡಿವಿಡೆಂಡನ್ನು ಕೊಡಬೇಕಿಲ್ಲ ಅವರಿಗೆ. ಪಬ್ಲಿಕ್ ಲಿಸ್ಟೆಡ್ ಕಂಪ್ನಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಎಲ್ಲ ಕಂಪ್ನಿಗಳಿದ್ದಾವೆ. ಈ ಮತ್ತು ಆದಾಯ ಟ್ಯಾಕ್ಸ್ ರೂಪದಲ್ಲಿ ಹೋಗ್ಲಿರ್ತಕ್ಕಂಥ ಆದಾಯ ಡಿವಿಡೆಂಡನ್ನು ಕೊಡಬೇಕಾಗಿದೆ, ಕೊಟ್ಟಿದ್ದಾರಾ? ಇಂಥದ್ರ ಬಗ್ಗೆ ನಾನು ಚರ್ಚೆ ಮಾಡೋಂಗಿದ್ರೆ ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥ ಚರ್ಚೆ ಆಗಿದೆ. ಈ ಚರ್ಚೆಗಳಿಂದ ಮೂಲಭೂತ ಚರ್ಚೆಗಳು ಬರೋದಿಲ್ಲ, ಕಾಂಟ್ರವರ್ಸಿ ಚರ್ಚೆಗಳು ಹೋಗ್ತಾರೆ. ಒಟ್ಟಾರೆ ಕಳೆದ 11 ವರ್ಷ ನೀವು ನೋಡಿದ್ರೆ ಈ ದೇಶ ಸಾಲದಲ್ಲಿ ಜಾಸ್ತಿ ಆಗಿದೆ, ಎಂಪ್ಲಾಯ್ಮೆಂಟ್ ಗ್ರೋತ್ ಇಲ್ಲ, GDP ಗ್ರೋತ್ ಇಲ್ಲ. ಕಳೆದ 10 ವರ್ಷದಲ್ಲಿ ಸುಮಾರು 1,26,000 ಫಾರ್ಮರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ದಿನಕ್ಕೆ 30 ಫಾರ್ಮರ್ಗಳು ಸೂಸೈಡ್ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ. ಇವತ್ತು 70,000 ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಳೆದ 10 ವರ್ಷಕ್ಕೂ ಈ ವರ್ಷ 10 ವರ್ಷ ನೋಡಿದ್ರೆ 70% ಇನ್ಕ್ರೀಸ್ ಆಗಿದೆ. ಎಂಪ್ಲಾಯ್ಮೆಂಟ್ ಇಲ್ಲ, GDP ಇಲ್ಲ,
ಸಣ್ಣ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಸುಮಾರು ಕಳೆದ 10 ವರ್ಷದಲ್ಲಿ 17 ಲಕ್ಷ ಕೋಟಿ ಉದ್ಯಮೆದಾರರು ರೇಟ್ ಆಫ್ ಆಗಿದೆ. ಯಾವುದೋ ಒಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಒಬ್ಬ ಸ್ಮಾಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯಮೆದಾರರಿಗೆ ₹1 ಬಿಡಿ ಸಾಲ ಮನ್ನಾ ಆಗೋದಾಗಿರಲಿ, ಒಂದು ರಿವಾಲ್ವಿಂಗ್ ಫಂಡ್ ಕೂಡ ಅವರಿಗಿಲ್ಲ. ಸೊ ಈ ಥರದ ವ್ಯವಸ್ಥೆಯಲ್ಲಿ ದೇಶ ಹೆಂಗೆ ಪ್ರಗತಿ ಆಗುತ್ತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಏನೋ ದಿನ ಬೆಳಿಗ್ಗೆ ಇದ್ದರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಬಿಟ್ಟರೆ ಈ 10ನೇ ವರ್ಷದ 11ನೇ ವರ್ಷ ಬಡ್ಜೆಟು ಇದು ರಾಜ್ಯಕ್ಕಾಗಿರಲಿ ದೇಶಕ್ಕಾಗಿರಲಿ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅಂತ ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, GDP ವೆರಿ ಗುಡ್ ಪಾಯಿಂಟ್. ಏನಾಗಿದೆ ಅಂತಂದರೆ 1% ಆಫ್ ಟುಡೇ ಪೀಪಲ್ ಇನ್ ಇಂಡಿಯಾ ದೇ ಆರ್ ಹ್ಯಾವಿಂಗ್ 50% ಆಫ್ ವೆಲ್ತ್. ಯಾಕೆ GDP ಹಿಂಗೆ ಕಾಣ್ತಾ ಇದೆ ಅಂತಂದರೆ ನಿಮಗೆ 1% ಆಫ್ ಇಂಡಿಯನ್ ಪೀಪಲ್ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ದೇ ಆರ್ ಹೋಲ್ಡಿಂಗ್ 50% ಆಫ್ ಇಂಡಿಯನ್ ವೆಲ್ತ್. ಅದನ್ನು ಕಾಂಟ್ರಿಬ್ಯೂಟ್ ಆಗೋದು GDP-ನಾಗೆ. GDP ಯಾಕೆ ಹಿಂಗೆ ಬರುತ್ತಂತಂದರೆ ಸಾಹುಕಾರರು ಬಡವರು ಎಲ್ಲರ ಖರ್ಚು ಸೇರಿ ಆದಾಯ ಬರ್ತಕ್ಕಂಥ GDP. ಇದರಲ್ಲಿ 50% ಆಫ್ ಇಂಡಿಯನ್ ವೆಲ್ತ್, 50% ಶೇಕಡ ಈ ದೇಶದ ಆಸ್ತಿ ಕೇವಲ 1% ಜನರ ಕೈಲಿದೆ. ಇದು ವಾಸ್ತು ಇರ್ತಕ್ಕಂಥ ರಿಪೋರ್ಟ್. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು. ಎರಡನೇದು, 60% ಜನ ಬಡವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು 60% ಜನ GST ಕಟ್ತಾರೆ. 30% ಜನ ನಮ್ಮ ಮಧ್ಯಮ ವರ್ಗದ ಜನ ಅವರು GST ಕಟ್ತಾರೆ. ಈ ಕೇವಲ 10% ಏನು ಜನ ಇದ್ದಾರೆ ಶ್ರೀಮಂತರು, ಅವ್ರು ಕೇವಲ 5% GST ಕಟ್ತಕ್ಕಂಥದ್ದು. ಅದಕ್ಕೆ ನೀವು ಅಂತ ಹೇಳ್ತೀವಿ ನಾವು. ನೀವು ಯೋಚನೆ ಮಾಡಿ ನೋಡಿದ್ರೆ ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಸಾಹುಕಾರರು ಆದಾಯ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ವಿನ ಹೊರತು ಬಡವರು ಆದಾಯ ಕಮ್ಮಿ ಆಗ್ತಕ್ಕಂಥದ್ದು ಭಾರತ ಸರ್ಕಾರದ ರಿಪೋರ್ಟ್ ಇದೆ, ನೀತಿ ಆಯೋಗ ರಿಪೋರ್ಟ್ ಇದೆ, ಎಲ್ಲ ಇಂಟರ್ನ್ಯಾಷನಲ್ ರಿಪೋರ್ಟ್ಗಳಿದಾವೆ. ಬಟ್ ಇದರ ಬಗ್ಗೆ ಚರ್ಚೆ ಆಗೋದಲ್ಲ. ಇದರ ಬಗ್ಗೆ ಎಲ್ಲಿ ಚರ್ಚೆ ಆಗೋದಲ್ಲ, ಯಾಕಂದರೆ ಯಾವ ವಿಷಯವೇ ಇಲ್ಲಲ್ಲ. ಚರ್ಚೆ ಇರ್ತಕ್ಕಂಥದ್ದು ನೆಹರು ಕಾಲದಲ್ಲಿ ಏನಾಯಿತು, ಇವ್ರ ಕಾಲದಲ್ಲಿ ಏನಾಯಿತು. ಇವ್ರ ಕಾಲದಲ್ಲಿ ನೆಹರು ಕಾಲಿಗೆ ಹಾಕಿ ಬರೀ UPI-1 UPI-2 ಬಗ್ಗೆ ಚೆಕ್ ಮಾಡಿ ನೋಡೋಣಲ್ವಾ. ಡಾಲರ್ ರೂಪಿಗೆ ಚೆಕ್ ಮಾಡ್ತಾರಾ, ದೇಶದ ಸಾಲ ಚೆಕ್ ಮಾಡ್ತಾರಾ, ಎಂಪ್ಲಾಯ್ಮೆಂಟ್ ಬಗ್ಗೆ ಚೆಕ್ ಮಾಡ್ತಾರಾ, ಯಾವ 8 ಕೋಟಿ ಮನೆ ಕಟ್ತೀನಿ ಅಂತ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಇಲ್ಲಿ ಮಾತಿಲ್ಲ. ಇವತ್ತು ಡಿಮಾನಿಟೈಸೇಷನ್ ಆಯಿತು. ಡಿಮಾನಿಟೇಷನಲ್ಲಿ 15 ಲಕ್ಷ ಕೋಟಿ ನೋಟು ರಾತ್ರಿ ₹500 ₹1000 ನೋಟು ಕೋಟಿ ನೋಟನ್ನ ಬಂದ್ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ಇದೆ ಇವತ್ತು. ಅದರಿಂದ ಈ ದೇಶದ ಬೆನ್ನೆಲುಬು ಅಂತ ನಾವೇನು ಹೇಳ್ತೀವಿ GDP ದೊಡ್ಡ ಮಾರ್ಕಕವಾಗಿ ಬೆಳವಣಿಗೆ ಆಯಿತು. ಅದ್ರ ಬಗ್ಗೆ ಚರ್ಚೆಗೆ ಬರೋದಿಲ್ಲ. 25,000 ಕೋಟಿ ಖರ್ಚಾಗಿದೆ ಹೊಸ ನೋಟ್ ಪ್ರಿಂಟ್ ಮಾಡಲಿಕ್ಕೆ. ಉದ್ದೇಶ ಏನಿತ್ತು ಅಂತಂದರೆ ದುಡ್ಡು ಸರ್ಕ್ಯುಲೇಷನ್ ಮಾರ್ಕೆಟ್ನಲ್ಲಿ ಜಾಸ್ತಿ ಇದೆ, ಇದನ್ನು ಕಡಿಮೆ ಮಾಡಬೇಕಂತ ಹೇಳಿರ್ತಕ್ಕಂಥ ನಾವಲ್ಲ, ನರೇಂದ್ರ ಮೋದಿ ಸಾಹೇಬರು. ಅವಾಗೇ 17 ಲಕ್ಷ ಕೋಟಿ ನೋಟು ಸರ್ಕ್ಯುಲೇಷನ್ ಇತ್ತು ಮಾರ್ಕೆಟ್ನಲ್ಲಿ. ಇವತ್ತಿರ್ತಕ್ಕಂಥದ್ದು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನಲ್ಲಿದೆ. ಇದ್ರ ಬಗ್ಗೆ BJP ಅವರು ಚರ್ಚೆ ಮಾಡ್ತಾರಾ? ₹500 ₹1000 ನೋಟನ್ನ ಬಂದ್ ಮಾಡಿ ಮಾಧ್ಯಮದೆಲ್ಲ ತೋರಿಸ್ಬಿಟ್ರು. ಇನ್ಮೇಲೆ ₹2,000 ನೋಟ್ನಾಗ ಚಿಪ್ ಇರ್ತತೆ, ಎಲ್ಲಿ ಇದ್ದರೂ ಕೂಡ ಕಂಡುಹಿಡಿಬೋದು ಅಂತ ಹೇಳೋರು ನಾವಲ್ಲ. ಅವರು ಮಾಧ್ಯಮ ಮುಖಾಂತರ ಪಬ್ಲಿಸಿಟಿ ತೊಗೊಂಡ್ರು. ಈಗ ಇನ್ನೂ ₹2,000 ನೋಟ್ ಪ್ರಿಂಟೇ ಆಗ್ತಾಯಿಲ್ಲ. ಈಗ ಕಳೆದ 4 ವರ್ಷದಿಂದ ₹2,000 ನೋಟ್ ಪ್ರಿಂಟೇ ಆಗ್ತಾಯಿಲ್ಲ. ಈ ಫೇಕ್ ಕರೆನ್ಸಿ ಅಂತ ಹೇಳ್ತೀವಿ. ಈ ಫೇಕ್ ಕರೆನ್ಸಿ ಏನಾಯಿತು, ₹500 ಕಮ್ಮಿ ಆಗಿದೆ. ₹500 ತೆಗೆದುಬಿಟ್ಟಿದೆ, ₹1,000 ಕಮ್ಮಿ ಆಗಿದೆ. ಈಗ ಜಾಸ್ತಿ ಆಗಿರ್ತಕ್ಕಂಥದ್ದು ₹100 ನೋಟ್ನಲ್ಲಿ. ಕೇಂದ್ರ ಸರ್ಕಾರದ ಅವರಿರ್ತಕ್ಕಂಥ ವರದಿಯಲ್ಲಿ 116% ಫೇಕ್ ಕರೆನ್ಸಿ ಇವತ್ತು ಜಾಸ್ತಿ ಆಗಿದೆ. ಇಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಸಂಪೂರ್ಣವಾಗಿ BJP ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ. ನಾನು ಹೇಳ್ತಕ್ಕಂಥದ್ದು ಎಲ್ಲ ಒಂದು ವಾಸ್ತವಾಂಶ ಕೂಡ ತಪ್ಪಿಲ್ಲ. ಈ ದೇಶದ ವ್ಯವಸ್ಥೆ ಬಗ್ಗೆ ಈ ರೀತಿ ಚರ್ಚೆ ಆಗಲಿಕ್ಕೆ ಅವಕಾಶ ನೀವು ಮಾಡಿಕೊಟ್ರೆ ದೇಶದ ಜನಕ್ಕೆ ಅನುಕೂಲ ಆಗ್ತದೆ, ಅರ್ಥ ಆಗುತ್ತೆ. ಯಾಕಂದರೆ ಇವರು ಹೇಳಿದ್ದೇ ಒಂದು, ಮಾಡೋದೇ ಒಂದು ಆಗಬಾರ್ದು ಅಂತ ನನ್ನ ವಾದ.